ಉತ್ತರ ಪ್ರದೇಶದಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ಫೈಜಾಬಾದ್ ಕ್ಷೇತ್ರ ಯಾವ ರೀತಿ ಆಗಿದೆ ಫೈಜಾಬಾದ್ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಫೈಜಾಬಾದ್ ವ್ಯಾಪ್ತಿಯಲ್ಲಿದೆ ಅಯೋಧ್ಯೆ ಈಗಾಗಲೇ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಆಗಿರೋದು ಜನವರಿಯಲ್ಲಿ ರಾಮ ಮಂದಿರ ನಿರ್ಮಾಣದ ಬಳಿಕ ಇಲ್ಲಿ ಮೊದಲ ಮತಯುದ್ಧ ಬಿಜೆಪಿಯ ಲಲ್ಲು ಸಿಂಗ್ ಎಸ್ಪಿಯಿಂದ ಅವಧೇಶ್ ಪ್ರಸಾದ್ ಈಗಾಗಲೇ ಕಣದಲ್ಲಿದ್ದಾರೆ ಅಯೋಧ್ಯೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಲ್ಲಿ ಮತದಾರನ ಮನಸ್ಥಿತಿ ಮತದಾರ ಏನು ಹೇಳ್ತಾರೆ ಈಗಾಗಲೇ ರಾಮ ಮಂದಿರದ ಉದ್ಘಾಟನೆ ಆದ ಬಳಿಕ ಮೊದಲ ಮತಯುದ್ಧ ನಡೀತಾ ಇದೆ ಫೈಜಾಬಾದ್ ಮತ್ತು ಬಾರಾಬಂಕಿ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಫೈಜಾಬಾದ್ ವ್ಯಾಪ್ತಿಯಲ್ಲಿ ಈಗಾಗಲೇ 5 ವಿಧಾನಸಭಾ ಕ್ಷೇತ್ರಗಳಿದ್ದು ಇಲ್ಲಿ ಬಾರಾಬಂಕಿ ಜಿಲ್ಲೆಯ ದರಿಯಾಬಾದ್ ವಿಧಾನಸಭಾ ಕ್ಷೇತ್ರ ಹಾಗೆ ರುಡೌಲಿ ಮಿಲ್ಕಿಪುರ್ ಬಿಕಾಪುರ್ ಅಯೋಧ್ಯೆ ಈ ಕ್ಷೇತ್ರಗಳು ಕೂಡ ಬರುತ್ತೆ ಅವಳಿ ನಗರ ಅಯೋಧ್ಯ ಮತ್ತು ಫೈಜಾಬಾದ್ ಇರುವಂತಹ ಕ್ಷೇತ್ರ ಈಗಾಗಲೇ 5ನೇ ಹಂತದ ಚುನಾವಣೆಯಲ್ಲಿ ಅಂದ್ರೆ ಮೇ 20ನೇ ತಾರೀಕು ಇಲ್ಲಿ ಮತದಾನ ನಡೆಯಲಿದೆ 2014ರಿಂದಲೂ ಕೂಡ ಇಲ್ಲಿ ಬಿಜೆಪಿಯ ಲಲ್ಲು ಸಿಂಗ್ ಅವರೇ ಸಂಸದರಾಗಿ ಇದ್ದಾರೆ ಕಳೆದ ಬಾರಿ ಕೂಡ ಲಲ್ಲು ಸಿಂಗ್ ಅವರು 65,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಎಸ್ಪಿಯ ಆನಂದ್ ಸೇನ್ ಅವರನ್ನ ಸೋಲಿಸಿದ್ರು ಈ ಸಲ ಕೂಡ ಇನ್ನಷ್ಟು ಮತದಾನದ ಪ್ರಕ್ರಿಯೆಗಳು ಒಂದ್ ಕಡೆ ಈಗಾಗಲೇ ಮತದಾರನ ಮನಸ್ಥಿತಿಯ ಬಗ್ಗೆ ಕೂಡ ಈ ಸಲ ಏನು ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ ಕಾರಣ 2014ರಿಂದಲೂ ನಿರಂತರವಾಗಿ ಲಲ್ಲು ಸಿಂಗ್ ಅವರು ಗೆಲುವನ್ನು ಸಾಧಿಸ್ತಾ ಬಂದಿದ್ದಾರೆ ಸಂಸದರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಈ ಬಾರಿ ಕೂಡ ಬಿಜೆಪಿಯಿಂದ ಲಲ್ಲು ಸಿಂಗ್ ಸ್ಪರ್ಧೆ ಮಾಡಿದ್ದಾರೆ ಎಸ್ಪಿಯಿಂದ ಅವಧೇಶ್ ಪ್ರಸಾದ್ ಬಿಎಸ್ಪಿಯಿಂದ ಸಚ್ಚಿದಾನಂದ ಪಾಂಡೆ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ ಇಲ್ಲಿ ಪ್ರಮುಖ ವಿಚಾರ ಯಾವುದು ಅಂತ ನಾವು ಗಮನಿಸೋದಾದ್ರೆ ಈಗ ರಾಮ ಮಂದಿರ ವಿಚಾರವೇ ಇಲ್ಲಿ ಚುನಾವಣಾ ವಿಷಯ ಆಗಿದೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಪಿ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರ ಹೆಸರಲ್ಲಿ ಮತಯಾಚನೆಯನ್ನ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಈಗಾಗಲೇ 2014-2019ಕ್ಕೆ ಲಲ್ಲು ಸಿಂಗ್ ಅವರ ಗೆಲುವಿನ ಅಂತರವನ್ನು ನಾವು ಗಮನಿಸೋದಾದ್ರೆ 65,000ಕ್ಕೆ ಇಲ್ಲಿ ಇಳಿಕೆ ಆಗಿರೋದು 2014ರಲ್ಲಿ 2.282,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಆದ್ರೆ ಅದು 2019ರಲ್ಲಿ ಕಡಿಮೆ ಆಗಿದೆ ಗೆಲುವಿನ ಅಂತರ ಕೇವಲ 65,000ಕ್ಕೆ ಇಳಿಕೆ ಆಗಿದೆ ಸೊ ಅದಕ್ಕಿಂತ ಮುಂಚೆನೂ 2014ಕ್ಕೂ ಮೊದಲು ಲಲ್ಲು ಸಿಂಗ್ 5 ಬಾರಿ ಅಯೋಧ್ಯೆಯ ಶಾಸಕರಾಗಿದ್ದಾರೆ 2019ರಲ್ಲಿ ಬಿಜೆಪಿಗೆ 49.1% ಮತಗಳು ಸಿಕ್ಕಿದ್ದು 2019ರಲ್ಲಿ ಎಸ್ಪಿ ಮತ್ತು ಬಿಎಸ್ಪಿ ಮೈತ್ರಿಗೆ ಒಟ್ಟಾರೆ 43% ಮತಗಳು ಸಿಕ್ಕಿದೆ ಹಾಗಾಗಿ ಈ ಸಲ ನಡೀತಾ ಇರುವಂತಹ ಈ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ತೀವ್ರ ಪೈಪೋಟಿಯ ಕದನಕ್ಕೆ ಸಾಕ್ಷಿಯಾಗಿದೆ ತಿಮಿಂಗಿಲ ಪರಮೇಶ್ವರ್ ಪಕ್ಕದಲ್ಲೇ ಕುಳಿತಿದೆ ಸರಿಯಾಗಿ ತನಿಖೆ ಮಾಡಿದ್ರೆ ತಿಮಿಂಗಲ ಸಿಗತ್ತೆ ಅಂತ ಹೇಳಿ ಮೈಸೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಿಮಿಂಗಿಲ ವಿಚಾರ ಈಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ಮೊದಲು ಕುಮಾರಸ್ವಾಮಿ ಅವರು ಹೇಳಿದ್ರು ತಿಮಿಂಗಿಲವನ್ನ ಬಿಟ್ಟು ಬೇರೆ ಎಲ್ಲ ಹಿಡಿತಾ ಇದ್ದಾರೆ ಇವರು ಅಂತ ಹೇಳಿ ಆ ವಿಚಾರಕ್ಕೆ ಡಿಸಿಎಂ ಆಗಿರ್ಬೋದು ಸಿಎಂ ಆಗಿರ್ಬೋದು ಅಥವಾ ಗೃಹ ಸಚಿವರು ಎಲ್ಲರೂ ಕೂಡ ಇದಕ್ಕೆ ರಿಯಾಕ್ಷನ್ ಅನ್ನು ಕೊಡ್ತಿದ್ದಾರೆ ಅವರ ಪಕ್ಕದಲ್ಲೇ ತಿಮಿಂಗಿಲವನ್ನ ಕೂರಿಸಿಕೊಂಡಿದ್ದಾರೆ ಮೂಲ ವ್ಯಕ್ತಿ ಹಿಡಿದ್ರೆ ದೊಡ್ಡ ತಿಮಿಂಗಿಲ ಸಿಗುತ್ತೆ ಗೃಹ ಸಚಿವರಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂತಹ ಆರೋಪವನ್ನ ಕುಮಾರಸ್ವಾಮಿ ಅವರು ಈಗಾಗಲೇ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಮಾನವನ್ನ ಹರಾಜು ಹಾಕಿದ್ದಾರೆ ಅದರ ಬಗ್ಗೆ ತನಿಖೆಯನ್ನೇ ಪ್ರಾರಂಭ ಮಾಡಿಲ್ಲ ಮೈಸೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ತಿಮಿಂಗಿಲದ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಈಗ ಕುಮಾರಸ್ವಾಮಿ ಅವರು ಈ ಒಂದು ತಿಮಿಂಗಿಲದ ಹೇಳಿಕೆ ಕೊಟ್ಟರಲ್ಲ ಅದರ ಬಗ್ಗೆ ಈಗ ಯಾರು ತಿಮಿಂಗಿಲ ಹೇಳಿ ಅನ್ನುವ ಮಾತನ್ನ ಗೃಹ ಸಚಿವರು ಹೇಳಿದ್ದಾರೆ ಅದೇ ಗೊತ್ತಿದ್ರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ ತಿಮಿಂಗಿಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ ಗೊತ್ತಿದ್ರೆ ಅವ್ರಿಗೆ ತಿಮಿಂಗಿಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ ಅದನ್ನ ಹೇಳದೇ ಇರೋದೇ ತಪ್ಪಲ್ವಾ ಹೇಳಬೇಕು ಹೇಳಿದರೆ ಬಹಳ ಒಳ್ಳೇದು ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡವ್ರಲ್ಲ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ನನಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತಿದೆ ತಿಮಿಂಗಿಲ ಯಾರು ಅಂತ ಹೇಳಿ ಗೊತ್ತಿದ್ದು ಹೇಳದೇ ಇರೋ ತಪ್ಪಲ್ವ ಅಂದ್ರೆ ಇನ್ನೆಷ್ಟು ಸಲ ಹೇಳಬೇಕು ತನಿಖೆಯನ್ನ ಸರಿಯಾಗಿ ನಡೆಸಿದರೆ ಆ ದೊಡ್ಡ ತಿಮಿಂಗಿಲ 10 ನಿಮಿಷದಲ್ಲಿ ಸಿಗುತ್ತೆ ಈ ತನಿಖೆ ನಾನು ಇವರಿಗೆ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಪ್ರಾಮಾಣಿಕವಾದ ತನಿಖೆ ನಡೀತಾ ಇದೆಯಾ ನಾನು ಮೊನ್ನೆಯೂ ಸಹ ಹೇಳಿದ್ದೇನೆ
ನಮ್ಮ ಅಧಿಕಾರಿಗಳಿಗೂ ಸಹ ಹೇಳಿದ್ದೇನೆ, ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳಿಗೆ ನಿಮಗೂ ನೀವು ಇವತ್ತು ಹುಟ್ಟಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿಂದ್ರಿಂದ ಜನ್ಮ ಕೊಟ್ಟಿದ್ದಾರೆ. ಇಷ್ಟು ದಿವಸ ಆಗಿದೆ, ತನಿಖೆನೇ ಪ್ರಾರಂಭ ಆಗಲಿಲ್ಲ. ನಾನು ಪರಮೇಶ್ವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ಯಾವುದೋ ಖಾಸಗಿ ಚಾನಲ್ ಮುಂದೆ ಹೋಗಿ ಇಂಟ್ರ್ಯೂ ಕೊಡಲಿಕ್ಕೆ ಧಾರಾಳವಾಗಿ ಹೋಗ್ತಾನೆ, ನಿಮ್ಗೆ ಹಿಡಿಯೋಕ್ಕಾಗಲಿಲ್ವ ಇನ್ನೂ SIT ಅಧಿಕಾರಿಗಳಿಗೆ, ಸರ್ಕಾರಕ್ಕೆ? ಆ ಮೂಲ ವ್ಯಕ್ತಿಯನ್ನು ಹಿಡಿದ್ರೆ ದೊಡ್ಡ ತಿಮಿಂಗ್ಲ ಯಾರು ಅನ್ನೋದು ಅಲ್ಲಿ ಸಿಗುತ್ತೆ. ಈಗ ದೊಡ್ಡ ತಿಮಿಂಗ್ಲ ಒಂದು ವಾರದಲ್ಲಿ ಸಿಗುತ್ತೆ ಅಂತಕ್ಕಂಥ ಹೇಳಿದಾರೆ ಯಾರು? ಮಂಡ್ಯ